ಆಪರೇಷನ್ ಸಿಂಧೂರ್. ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆ 2025 ಸೆಪ್ಟೆಂಬರ್ 12ರಂದು DRDO ಆರ್ಮಮೆಂಟ್ ಅಂಡ್ ಕಂಬ್ಯಾಟ್ ಇಂಜಿನಿಯರಿಂಗ್ ಸೆಂಟರ್ ಅಂದರೆ ACEM ಯಶಸ್ವಿಯಾಗಿ K5 ಸಬ್ಮೆರಿನ್ ಲಾಂಚ್ಡ್ ಬ್ಯಾಲಿಸ್ಟಿಕ್ ಮಿಸೈಲ್ ಸ್ಟೇಜ್ 2 ರಾಕೆಟ್ ಮೋಟಾರ್ನ ಸ್ಥಿರ ಪರೀಕ್ಷೆಯನ್ನು ಸ್ಟ್ಯಾಟಿಕ್ ಟೆಸ್ಟ್ ಅನ್ನು ಪೂರ್ಣಗೊಳಿಸಿದೆ. ಈ K5 ಕ್ಷಿಪಣಿ ಭಾರತದ ಅತ್ಯಾಧುನಿಕ ಸಬ್ಮೆರಿನ್ ಆಧಾರಿತ ಬ್ಯಾಲಿಸ್ಟಿಕ್ ಮಿಸೈಲ್ ಆಗಿದ್ದು, ಇದರ ಕಾರ್ಯಾಚರಣೆಯ ವ್ಯಾಪ್ತಿ ಸುಮಾರು 5000 ಕಿಲೋಮೀಟರ್. ಇದರಿಂದ ಇದು ಭೂ ಆಧಾರಿತ ಅಗ್ನಿ-5 ಮಿಸೈಲ್ನ ಸಮಾನವಾದ ದೂರವನ್ನು ತಲುಪಬಲ್ಲದು. K5 ಕ್ಷಿಪಣಿ ಭಾರತದ ಸಮುದ್ರದ ಆಧಾರಿತ ಅಣ್ವಸ್ತ್ರ ತಡೆಗಟ್ಟುವ ಶಕ್ತಿಯ ಪ್ರಮುಖ ಅಂಗವಾಗಿದ್ದು, ಅದನ್ನು INS ಅರಿಹಂತ್ ಕ್ಲಾಸ್ ನ್ಯೂಕ್ಲಿಯರ್ ಸಬ್ಮೆರಿನ್ಗಳಲ್ಲಿ ನಿಯೋಜಿಸಲು ಉದ್ದೇಶಿಸಲಾಗಿದೆ. ಇತ್ತೀಚಿನ ಸ್ಥಿರ ಪರೀಕ್ಷೆಯಲ್ಲಿ ಸ್ಟೇಜ್ 2 ರಾಕೆಟ್ ಮೋಟಾರ್ನ ಕಾರ್ಯಕ್ಷಮತೆ, ಥ್ರಸ್ಟ್ ಶಕ್ತಿ ಹಾಗೂ ಬಾಂಧವ್ಯ ಸ್ಟ್ರಕ್ಚರಲ್ ಇಂಟಿಗ್ರಿಟಿಯನ್ನು ಪರೀಕ್ಷಿಸಲಾಯಿತು. ಈ ಪರೀಕ್ಷೆ ಯಶಸ್ವಿಯಾಗಿ ನಿರೀಕ್ಷಿತ ಎಲ್ಲ ತಾಂತ್ರಿಕ ಮಾನದಂಡಗಳನ್ನು ಪೂರೈಸಿದೆ. ಈ K5 ಮಿಸೈಲ್ 3 ಹಂತಗಳ ಘನ ಇಂಧನ ಸಾಲಿಡ್ ಫ್ಯೂಯಲ್ ವ್ಯವಸ್ಥೆಯನ್ನು ಹೊಂದಿದ್ದು, ಹಗುರವಾದ ಮತ್ತು ಹೆಚ್ಚು ಬಲವಾದ ಕಾಂಪೋಸಿಟ್ ಮೆಟೀರಿಯಲ್ಗಳಿಂದ ತಯಾರಿಸಲಾಗಿದೆ. ಇದು ಶಕ್ತಿ ಮತ್ತು ತೂಕದ ಸಮತೋಲನವನ್ನು ಉತ್ತಮಗೊಳಿಸುತ್ತದೆ. ಸ್ಥಿರ ಪರೀಕ್ಷೆಯ ವೇಳೆ ಉಂಟಾದ ಥ್ರಸ್ಟ್ ಹಾಗೂ ದಹನಾವಧಿ ಬರ್ನ್ ಟೈಮ್ K5 ಕ್ಷಿಪಣಿಯ ಕಾರ್ಯಾಚರಣೆಯ ಶಕ್ತಿಯ ನಿಗದಿತ ಮಟ್ಟಕ್ಕೆ ತಲುಪಿದೆ ಎಂದು ದೃಢಪಡಿಸಿದೆ. ಇದು DRDOದ ಸ್ವದೇಶಿ ಕ್ಷಿಪಣಿ ತಂತ್ರಜ್ಞಾನದಲ್ಲಿ ಸಾಧನೆಯ ಇನ್ನೊಂದು ಹಂತವಾಗಿದ್ದು, ಭಾರತದ ಸಬ್ಮೆರಿನ್ ಅಣ್ವಸ್ತ್ರ ತಡೆಗಟ್ಟುವ ಸಾಮರ್ಥ್ಯವನ್ನು ಮತ್ತಷ್ಟು ಬಲಪಡಿಸುತ್ತದೆ. K5 ಕ್ಷಿಪಣಿ 2 ಟನ್ಗಳವರೆಗೆ ಅಣ್ವಸ್ತ್ರ ಪೇಲೋಡನ್ನು ಹೊತ್ತೊಯ್ಯಬಲ್ಲದು. ಇದರಲ್ಲಿ MIRV ತಂತ್ರಜ್ಞಾನ ಮಲ್ಟಿಪಲ್ ಇಂಡಿಪೆಂಡೆಂಟ್ಲಿ ಟಾರ್ಗೆಟ್ ರೀಎಂಟ್ರಿ ವೆಹಿಕಲ್ ಅನ್ನು ಅಳವಡಿಸಲಾಗಿದೆ. ಅಂದರೆ ಒಂದೇ ಕ್ಷಿಪಣಿಯಿಂದ ಹಲವಾರು ಗುರಿಗಳನ್ನು ಪ್ರತ್ಯೇಕವಾಗಿ ಹೊಡೆದುರುಳಿಸಬಹುದು. ಈ ಕ್ಷಿಪಣಿ ಕೋಲ್ಡ್ ಲಾಂಚ್ ಟೆಕ್ನಾಲಜಿ ಬಳಸಿ ಪ್ರಯೋಗವಾಗುತ್ತದೆ. ಅಂದರೆ ಕ್ಷಿಪಣಿಯನ್ನು ಮೊದಲು ಗ್ಯಾಸ್ ಒತ್ತಡದಿಂದ ನೀರಿನೊಳಗಿನಿಂದ ಹೊರಕ್ಕೆ ಎಸೆದು ಬಳಿಕ ಇಂಜಿನ್ ಪ್ರಜ್ವಲಿಸುತ್ತದೆ. ಇದು ನೀರಿನಡಿಯ ಉಷ್ಣ ಮತ್ತು ಶಬ್ದ ಗುರುತುಗಳನ್ನು ಕಡಿಮೆ ಮಾಡುತ್ತದೆ. K5 ಕ್ಷಿಪಣಿಯ ಉದ್ದ ಸುಮಾರು 12 ಮೀಟರ್, ಇದರ ವ್ಯಾಸ 2.45 ಮೀಟರ್. ವಿನ್ಯಾಸದ ದೃಷ್ಟಿಯಿಂದ ಇದು ರಷ್ಯಾದ R39 SLBMಗೆ ಹೋಲುತ್ತದೆ, ಆದರೆ ಸಂಪೂರ್ಣವಾಗಿ ಭಾರತೀಯ ಕೌಶಲ್ಯ ಮತ್ತು ತಂತ್ರಜ್ಞಾನದ ಆಧಾರದ ಮೇಲೆ ವಿನ್ಯಾಸಗೊಳಿಸಲಾಗಿದೆ. ಹಿಂದಿನ ಹಂತಗಳಲ್ಲಿ 2025ರ ಮಧ್ಯಭಾಗದಲ್ಲಿ ಅಭಿವೃದ್ಧಿ ಪೂರ್ಣಗೊಂಡಿರುವುದಾಗಿ ಘೋಷಿಸಲಾಗಿತ್ತು ಮತ್ತು ಈಗ S4 ಹಾಗೂ S4+ ಕೋಡ್ನಿಂದ ಗುರುತಿಸಲಾದ ವಿಸ್ತೃತ ಅರಿಹಂತ್ ವರ್ಗದ ಸಬ್ಮೆರಿನ್ಗಳಿಗೆ ಏಕೀಕರಣ ಪ್ರಕ್ರಿಯೆ ನಡೆಯುತ್ತಿದೆ. ಪರೀಕ್ಷೆ ನಡೆದಿರುವ ACEM ಆರ್ಮಮೆಂಟ್ ಅಂಡ್ ಕಂಬ್ಯಾಟ್ ಇಂಜಿನಿಯರಿಂಗ್ ಕೇಂದ್ರ ಹೈದರಾಬಾದ್ನಲ್ಲಿ ಇರುವ DRDOದ ಸೌಲಭ್ಯವಾಗಿದ್ದು, ಅದು ಕ್ಷಿಪಣಿ ಪ್ರೊಪಲ್ಷನ್ ಮತ್ತು ಇಂಧನ ತಂತ್ರಜ್ಞಾನದ ಕ್ಷೇತ್ರದಲ್ಲಿ ಪರಿಣಿತಿಯನ್ನು ಹೊಂದಿದೆ. ಈ ಯಶಸ್ಸು ಭಾರತದಲ್ಲಿ ಪ್ರಗತಿಶೀಲ ಪ್ರೊಪಲ್ಷನ್ ತಂತ್ರಜ್ಞಾನ, ಉನ್ನತ ಮಟ್ಟದ ವಸ್ತು ಇಂಜಿನಿಯರಿಂಗ್ ಮತ್ತು ದೃಢವಾದ ಗುಣಮಟ್ಟದ ಭರವಸೆಯ ವ್ಯವಸ್ಥೆಯ ಸಾಕ್ಷಿಯಾಗಿದೆ. K5 ಕ್ಷಿಪಣಿ ಭಾರತದ ಸಮುದ್ರ ಆಧಾರಿತ ಅಣ್ವಸ್ತ್ರ ತ್ರಿವಿಧ ತಡೆಗಟ್ಟುವ ವ್ಯವಸ್ಥೆಯ ಸಿ ಬೇಸ್ಡ್ ನ್ಯೂಕ್ಲಿಯರ್ ಟ್ರಯಾಡ್ನ ಬೆನ್ನೆಲುಬಾಗಿದೆ. ಇದು ನಮ್ಮ ಭಾರತ ದೇಶಕ್ಕೆ ವಿಶ್ವಾಸಾರ್ಹ ಸೆಕೆಂಡ್ ಸ್ಟ್ರೈಕ್ ಸಾಮರ್ಥ್ಯವನ್ನು ನೀಡುತ್ತದೆ. ಅಂದರೆ ಶತ್ರುಗಳು ದೇಶದ ಮೇಲೆ ಅಣುದಾಳಿಯನ್ನು ಮಾಡಿದರೂ ಪ್ರತಿಯಾಗಿ ಅಣ್ವಸ್ತ್ರದಿಂದ ಪ್ರತಿದಾಳಿ ಮಾಡಲು ದೇಶಕ್ಕೆ ಶಕ್ತಿ ನೀಡುತ್ತದೆ. ಮುಂದಿನ ಹಂತಗಳಲ್ಲಿ ಪೂರ್ಣ ಕ್ಷಿಪಣಿಯ ಏಕೀಕರಣ ಪರೀಕ್ಷೆಗಳು, MIRV ನಿಯಂತ್ರಣ ತಂತ್ರಗಳ ಪರಿಶೀಲನೆ ಮತ್ತು ನಂತರ ಸಬ್ಮೆರಿನ್ನಿಂದ ನೈಜ ಲಾಂಚ್ ಪ್ರಯೋಗಗಳು ನಡೆಯಲಿವೆ. ಈ ಸಾಧನೆ K5 ಕಾರ್ಯಕ್ರಮದ ಅಭಿವೃದ್ಧಿಯ ನಿರಂತರ ಯಶಸ್ಸನ್ನು ಸೂಚಿಸುತ್ತಿದ್ದು, ಭಾರತದ ಸಮುದ್ರ ಆಧಾರಿತ ತಂತ್ರಯುದ್ಧ ಸಾಮರ್ಥ್ಯವನ್ನು ಇನ್ನಷ್ಟು ಬಲಪಡಿಸುತ್ತದೆ. DRDO ಇದೀಗ ಮುಂದಿನ ತಲೆಮಾರಿನ K6 ಮಿಸೈಲ್ ಮೇಲೂ ಕಾರ್ಯನಿರ್ವಹಿಸುತ್ತಿದೆ. ಇದು ಇನ್ನಷ್ಟು ದೂರದ ಪ್ರಯಾಣ ಸಾಮರ್ಥ್ಯ,
ಮತ್ತು ಹೈಪರ್ಸಾನಿಕ್ ವೇಗವನ್ನು ಹೊಂದಿದೆ. ಈ ಸೆಪ್ಟೆಂಬರ್ 12ರ ಸ್ಥಿರ ಪರೀಕ್ಷೆಯ ಯಶಸ್ಸು K5 ಕ್ಷಿಪಣಿಯ ತಂತ್ರಜ್ಞಾನ ಸಿದ್ಧತೆಯನ್ನು ದೃಢಪಡಿಸಿದ್ದು, ಭಾರತವು ತನ್ನ ಸಮುದ್ರ ಆಧಾರಿತ ಅಣ್ವಸ್ತ್ರ ತಡೆಗಟ್ಟುವ ಶಕ್ತಿಯಲ್ಲಿ ಮತ್ತೊಂದು ಮಹತ್ವದ ಹಂತ ತಲುಪಿದೆ ಎಂಬುದನ್ನು ಸ್ಪಷ್ಟಪಡಿಸಿದೆ. ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ.